ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಕಬಾಬು ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಚಿಕನ್ ರೆಡಿಯಾಗಿದೆ. ಕಾರ್ನ್ಫ್ಲವರು, ರೈಸು, ಮೊಸರು, ಸನ್ಫ್ಲವರ್ ಆಯಿಲು, ಬೆಳ್ಳುಳ್ಳಿ ಪೇಸ್ಟು, ಕಾಫಿ. ಫಸ್ಟಿಗೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೋಬೇಕು. ನೋಡಿ ಇದು ನೋಡಿ ಫ್ರೆಂಡ್ಸ್, ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೈದಾ ಹಾಕೋತಿದ್ದೀನಿ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನಾನು ಅಂಗಡಿ ಸ್ಟೈಲಲ್ಲಿ, ಬೇರೆದು ಚಿಕನ್ ಕಬಾಬ್ ಮಸಾಲೆ ಏನು ಹಾಕ್ತಾಯಿಲ್ಲ. ಇದು ನಾನು ಹೋಮ್ ಮೇಡ್ ಮಾಡ್ತಾ ಇರೋದು. 2 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಜಿಂಜರ್ ಪೇಸ್ಟ್ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು. ಹಾಗೆ 2 ಮೊಟ್ಟೆ ಹೊಡ್ಕೊತೀನಿ. ಇದಕ್ಕೆ ಸ್ವಲ್ಪ ವಾಟ್ರ್ ಹಾಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಕಲ್ಲರ್ ನೋ ಯೂಸು, ನ್ಯಾಚುರಲಾಗಿ ಮಾಡ್ತಾ ಇರೋದು. ನೋಡ್ಕೊಳ್ಳಿ, ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿದ್ದನ್ನ, ಒಂದು ಹದ ಗೊತ್ತಾಗೋ ತನಕ. ನೋಡಿ ಫ್ರೆಂಡ್ಸ್, ಈ ಹದ ಬರಬೇಕು ಕಬಾಬಿಗೆ. ಚಿಕನ್ ಇದೆಯಲ್ಲ, ಚಿಕನ್ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಹದ ಇರಬೇಕು. ಹಾಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕೋತಾ ಇದ್ದೀನಿ. ಇದನ್ನು ಒಂದು 1/2 hour ವೆಯ್ಟ್ ಮಾಡಬೇಕು. ಸ್ವಲ್ಪ ಎಲ್ಲ ಸೆಟ್ ಆಗುತ್ತೆ, ಉಪ್ಪು ಖಾರ ಎಲ್ಲ. ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯ್ತು. ಇವಾಗ ಇದನ್ನೊಂದು 1/2 hour ಹಾಗೆ ಇಟ್ಬಿಡ್ತೀನಿ ಸಪ್ರೇಟಾಗಿ. ನೋಡಿ ಫ್ರೆಂಡ್ಸ್, ಮೇಕಿಂಗ್ ಮಾಡ್ತಾ ಇರೋದು ನಾವು ಇಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಅಕ್ಕಿನ ಒಂದು 15 ನಿಮಿಷ ನೆನೆ ಹಾಕ್ಬೇಕು. ಇದನ್ನು ನೆನೆ ಹಾಕ್ತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದು ಅಕ್ಕಿನ ಸ್ವಲ್ಪ ನೀಟಾಗಿ ತೊಳ್ಕೊಬೇಕು. ಒಂದು 15 ನಿಮಿಷ ನೆನೆ ಹಾಕ್ಬಿಟ್ಕೊಳ್ಬೇಕು. ಇದನ್ನ ಕಬಾಬಿಗೆ ಆಯಿಲ್ ಹಾಕೋತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, 1.5 ಕ್ವಿಂಟಲ್ ಟೊಮೊಟೊ, 2 ಕ್ವಿಂಟಲ್ ಈರುಳ್ಳಿ ಹೆಚ್ಚುತ್ತಾರೆ ಇವರು. ಇದು ಯಾಕೋ ಮಕ ನೋಡ್ತಿಲ್ಲ. ನೋಡಿ ಹೆಂಗೆ ಕಟ್ ಮಾಡ್ತಾ ಇದ್ದಾರೆ. ಇವರೇ ಮೇಯ್ನ್ ಕುಕಿಂಗ್ ಮಾಸ್ಟ್ರು. ಆಯಿಲ್ ಕಾಯ್ದಿದೆ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. ಲೈಟಾಗಿ ಗೋಲ್ಡ್ ಕಲರ್ ಮಾಡ್ಕೋಬೇಕು ಇದನ್ನ. ನೋಡಿ ಫ್ರೆಂಡ್ಸ್, ಹೇಗೆ ಬರ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡ್ ಕಲರ್ ಬರಬೇಕು. ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಬೇಕು ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿ ಬೇಯ್ತಾ ಇದೆ. ನೋಡಿ ಫ್ರೆಂಡ್ಸ್, ಹೆಂಗೆ ಕಟ್ ಮಾಡ್ತಾ ಇದ್ದಾರೆ. 2 ಕ್ವಿಂಟಲು ತುಂಬ ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ಈರುಳ್ಳಿನ. ಸ್ವಲ್ಪ ನೋಡಿ ಫ್ರೆಂಡ್ಸ್, ಮಕ ನೋಡಿ ಫ್ರೆಂಡ್ಸ್, ಇವರೇ. ನೋಡಿ ಫ್ರೆಂಡ್ಸ್, ಈ ಥರ ಗೋಲ್ಡ್ ಕಲರ್ ಬರಬೇಕು. ಇದು ಸಪ್ರೇಟಾಗಿ ಇಟ್ಕೋಬೇಕು ಇದನ್ನ ಒಂದು ಸೈಡ್ಗೆ. ಆಮೇಲೆ ಆವಾಗಲೇ ಕಬಾಬ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ನಿಧಾನಕ್ಕೆ ಹಾಕೋಬೇಕು, ಹುಷಾರಾಗಿ. ಬೇಕಿಂಗ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಕಬಾಬ್ ರೆಡಿ ಆಯ್ತು. ಇವಾಗ ಇನ್ನೂ ಇಲ್ಲಿ ಬೇಯ್ತಾ ಇದೆ. ಇದು ಬಿರಿಯಾನಿಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು. ನೋಡ್ಕೊಳ್ಳಿ, ಬಿರಿಯಾನಿಗೆ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟಿಗೆ ಮಿರ್ಚಿ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಕ್ಲೀನಾಗಿ ಬಾಯ್ಲ್ ಮಾಡ್ಕೋಬೇಕು. ಪಲಾವ್ ಮಿಕ್ಸ್ ಹಾಕ್ಬೇಕು. ಆಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಇದೆಲ್ಲ ಕ್ಲೀನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಎಷ್ಟು ಬೇಕು ಅಷ್ಟು ರುಚಿಗೆ. ಈ ಕಡೆ ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಕಸ್ತೂರಿ ಮೆಂತ್ಯ ಸ್ವಲ್ಪ ಕ್ಲೀನಾಗಿ ಬಾಯ್ಲ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಒಂದು 15-20 ನಿಮಿಷ. ನೋಡಿ ಫ್ರೆಂಡ್ಸ್, ಈ ಥರ ಫುಲ್ ಬಾಯ್ಲ್ ಆಗಬೇಕು. ತೇಜು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಸಾಲ ಇದು 10 ರೂಪೀಸ್ದು. 2 ಪ್ಯಾಕೆಟ್ ಹಾಕ್ತೀನಿ. 5 ರೂಪೀಸ್ದು. ಮೊಸರು ಸ್ವಲ್ಪ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಗೆಯೇ ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೇಕು. ಹಾಗೆ ಸ್ವಲ್ಪ ಧನಿಯಾ ಪುಡಿ, ಇದು ದ್ರಾಕ್ಷಿ ಗೋಡಂಬಿ, ಮತ್ತು ಇದಕ್ಕೆ ಸ್ವಲ್ಪ ಪುದೀನ, ಮೆಂತ್ಯ, ಕೊತ್ತಂಬರಿ ಸೊಪ್ಪು 3 ಮಿಕ್ಸ್ ಮಾಡ್ಕೋಬೇಕು. ಇದು ದಮ್ ಕಟ್ಟಕ್ಕೆ ಸ್ವಲ್ಪ ಸೊಪ್ಪು, ಇದಕ್ಕೂ ಸೇಮ್ ಸೊಪ್ಪು. ಫ್ರೆಂಡ್ಸ್, ಇದು ಮೊಸರು ಗೊಜ್ಜಿಗೆ ಸ್ವಲ್ಪ ಮೊಸರು, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ,
ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು. ನೋಡಿ ಫ್ರೆಂಡ್ಸ್, ಇದು ರೈಸ್ ದಮ್ ಕಟ್ಟಬೇಕಲ್ಲ, ಅದಕ್ಕೆ ಸ್ವಲ್ಪ ಇದು ಗೀ ರೈಸ್ ಟೈಪ್ ಮಾಡಬೇಕು. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಬೇಕು, ಸ್ವಲ್ಪ ಈರುಳ್ಳಿ. ಹಾಗೆ ಇದು ಪಲಾವ್ ಮಿಕ್ಸು. ಸ್ವಲ್ಪ ಕ್ಲೀನಾಗಿ ಇದು ಮಾಡ್ಕೊಳ್ಳಿ, ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಅಕ್ಕಿಗೆ 1 to ಡಬಲ್ ನೀರು ಹಾಕೋಬೇಕು, 1 to ಡಬಲ್ ನೀರು ಹಾಕಬೇಕು ನೋಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಾಯಿತು, ಮಿಕ್ಸ್ ಮಾಡ್ತಿದ್ದೀವಿ ನೋಡಿ. ಇದು ನೀರು ಕುದಿ ಬರಬೇಕು ಫ್ರೆಂಡ್ಸ್. ಇದು ಒಂದು ಸೈಡಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸಪ್ರೇಟು, ಕಬಾಬ್ ಬೇರೆ, ಇದು ಬೇರೆ. ದಮ್ ಬಿರಿಯಾನಿಗೆ ಇದು ಒಂದು ಸೈಡಲ್ಲಿ ಮೊಸರು ಬಜ್ಜಿ ರೆಡಿ ಇದೆ. ಅಕ್ಕಿ ವಾಶ್ ಮಾಡಿದ್ವಲ್ಲ, ಅದು ಹಾಕ್ತಾಯಿದ್ದೀನಿ ಇವಾಗ. ನೀರು ಕುದೀತಾ ಇದೆ ನೋಡಿ. ಮಾಡ್ತಿರೋದು ನಾವೇನೆ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ದಮ್ ಕಟ್ಬೇಕು ಇವಾಗ. ಇದು ಅದೇ ಕಬಾಬ್ ಥರ ಬೇಯಿಸ್ಕೊಂಡಲ್ಲ, ಅದು ಕಬಾಬೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನಾದಿ ಸೊಪ್ಪು, ಮಾಮೂಲಿ ಹೇಳಿದ್ನಲ್ಲ ಅವಾಗಲೇ, ಅದೇ 3 ಹಾಕ್ಬಿಟ್ಟು ಇನ್ನೊಂದ್ಸಲ ದಮ್ ಕಟ್ಟಬೇಕು ಇದನ್ನು. ಇದಕ್ಕೆ ಕಬಾಬ್ ಮಿಕ್ಸ್ ಮಾಡಬೇಕು ಈ ಥರ. ಓಕೆ, ಕೇಳಿಸ್ತಿದೆಯಲ್ಲ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದು ಸೂಪರಾಗಿರುತ್ತೆ ಮಿಸ್ಟ್. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಈ ಥರ ಮೇಲೊಂದು ಲೆವೆಲ್ ಇದು ಮಾಡಬೇಕು ಇದನ್ನು ಕ್ಲೀನಾಗಿ. ಈ ಥರ ಇದು ರೆಡಿ ಆಯ್ತು ಫ್ರೆಂಡ್ಸ್, ನೋಡ್ಕೊಳ್ಳಿ. ಈ ಥರ ಎಲ್ಲ ಒಂದು ಲೆವೆಲಾಗಿ ಮಾಡಿಕೊಂಡು ಈ ಕಡೆ ರೈಸ್ ರೆಡಿ ಆಯಿತು. ಅಂದರೆ ಸ್ವಲ್ಪ ಬೇಕಿಂಗ್ ಇನ್ನೂ ಸ್ವಲ್ಪ ಹಾಕ್ಬೇಕಿದು. ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಆವಾಗಲೇ ನೋಡಿ. ಈ ಥರ ದಮ್ ಕಟ್ಟಬೇಕಲ್ಲ, ಹಾಗಾಗಿ ಈ ಥರ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಬೇಕು. ಈ ಥರ ಒಂದು ಲೇಯರ್ ಹಾಕ್ಬೇಕು ಇದಕ್ಕೆ, ನೋಡ್ಕೊಳ್ಳಿ. ಬಿಸಿ ಬಿಸಿ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಲೇಯರ್ ಹಾಕೋಬೇಕು ಫಸ್ಟು ನೋಡಿ. ಅದಾದಮೇಲೆ ಈ ಥರ ಮತ್ತೆ ಒಂದು ಲೇಯರು ಮತ್ತು ಇದ್ರ ಮೇಲೆ ಇನ್ನೊಂದು ಲೇಯರು ರೈಸ್ ಹಾಕಬೇಕು. ಮತ್ತು ಈ ಥರ ಒಂದು ಲೇಯರ್ ಹಾಕೋಬೇಕು ಈ ಥರ ಲಾಸ್ಟ್ಗೆ, ಫೈನಲ್ ಇದು ನೋಡಿ ಫ್ರೆಂಡ್ಸ್. ಈ ಥರ ಫೈನಲ್ಲು ಲಾಸ್ಟ್ ಟಚಪ್ ಇದು ನೋಡಿ. ಫೈನಲಾಗಿ ಈ ಥರ ಎಲ್ಲ ಇದು ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ದಮ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ದಮ್ ಕಟ್ಟಬೇಕು. ಇದಕ್ಕೆ ಪ್ಲೇಟ್ ಇಲ್ಲ, ಅದಕ್ಕೋಸ್ಕರ ಈ ಥರ ನಾನು ಕಟ್ಟಿದ್ದೀನಿ. ಅಂದರೆ ಏರ್ ಹೋಗಬಾರ್ದು ಹೊರಗಡೆ, ಆ ಥರ ಕಟ್ಕೋಬೇಕು. ಕಟ್ಟಿದ್ದೀನಿ ನೋಡಿ. ಇವಾಗ 10 ಮಿನಿಟ್ಸ್ ಬಿಟ್ಬಿಟ್ಟು ಪಕ್ಕ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಆಯಿತು, 15 ಮಿನಿಟ್ಸ್ ಆಯಿತು. ಇವಾಗ ನೀರೆಲ್ಲ ತೆಗಿತಾ ಇದ್ದೀನಿ. ದಮ್ ರೆಡಿ ನೋಡಿ ಫ್ರೆಂಡ್ಸ್. ಬಿರಿಯಾನಿ ರೆಡಿಯಾಗಿದೆ. ಘಮ 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 ಅಂತ ಇದೆ ಸ್ಮೆಲ್ಲು. ನೋಡ್ಕೊಳ್ಳಿ. ಬಿರಿಯಾನಿ ರೆಡಿ. ಎಂಜಾಯ್. ಎಲ್ಲರೂ ಈ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಮೊಸರು ಗೊಜ್ಜು ಹಾಕೋತೀನಿ. ಘಮ 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 ಅಂತ ಇದೆ. ಸೂಪರಾಗಿದೆ. ಹೇಗಿದೆ ಟೇಸ್ಟ್ ನೋಡು? ಚೆನ್ನಾಗಿದೆಯಾ? ಹೇಗಿದೆ ಟೇಸ್ಟು? ಓಕೆ. ಹೇಗಿದೆ ಪ್ರೀತು ನೋಡು ಟೇಸ್ಟು? ಸುಡ್ತಾಯ್ತಾ? ಓಕೆ ಡನ್. ತಿನ್ಕೊಳ್ಳಿ. ಓಕೆ.